ನಮಸ್ತೆ ಎಲ್ರಿಗೂ. ನಮ್ಮ ಮನೆಯಲ್ಲಿ ಇವತ್ತು ಒಂದು ಸಣ್ಣ ಗೆಟ್ ಟುಗೆದರ್ ಪಾರ್ಟಿ ನಡೀತಾ ಇದೆ. ಅಂದರೆ ನಮ್ಮ ಮಮ್ಮಿ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ, ಅಂದರೆ ಪಕ್ಕ ಮನೆ ಇದೆ ಎಲ್ಲ. ಹಿಂಗೆ ಅಪರೂಪಕ್ಕೆ ಒಂದ್ಸಲ ಹಿಂಗೆಲ್ಲರೂ ಸೇರಿ ನಾನ್ ವೆಜ್ ಅಥವಾ ಏನಾದರೂ ಹಿಂಗೆ ಸ್ಪೆಷಲ್ ಅಡುಗೆ ಮಾಡ್ಕೊತೀವಿ. ನಮ್ಮ ಮನೆಗೆ ಟೋಟಲ್ ಒಟ್ಟು 23 ಜನ ಇದ್ದೀವಿ ನಾವು, ಅಂದರೆ ಮಕ್ಕಳು ಮರಿ ಎಲ್ಲರೂ ಸೇರಿ. 23 ಜನಕ್ಕೆ ನಾನ್ ವೆಜ್ ಅಂದರೆ ಮಟನ್ ಸಾರು, ಮಟನ್ ಚಾಪ್ಸು, ಗೀ ರೈಸು, ಮುದ್ದೆ, ಮೊಸರು ಬಜ್ಜಿ, ಇಷ್ಟು ಐಟಮ್ಸ್. ಯಾವಾಗಲೂ ಯೂಶ್ವಲಿ ನಾವು ಇದನ್ನೇ ಮಾಡ್ಕೊಳ್ಳೋದು. ಇಲ್ಲಿ 8 kg ಮಟನ್ನು, 8 kg ಚಿಕನ್ನು, ಅದಕ್ಕೆ ಬೇಕಾಗಿರೋ ಮಸಾಲೆನೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಿ. ಗೀ ರೈಸ್ ಆಲ್ರೆಡಿ ಆಗ್ತಾಯಿದೆ. ಇಲ್ಲೂ ಇದೊಂದು 2 ಸೇರಷ್ಟು ಗೀ ರೈಸ್ ಮಾಡ್ಕೊಂಡಿದ್ದೀವಿ. ನಮಗೆ 8 kg ಮಟನ್ ಯೂಶ್ವಲಿ ಸಾಲಲ್ಲ, ಮಧ್ಯಾಹ್ನ ಅಷ್ಟೊತ್ತಿಗೆ ಖಾಲಿ ಆಗುತ್ತೆ. ಬಟ್ ರಾತ್ರಿಗೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಸದ್ಯಕ್ಕಷ್ಟು ಮಾಡ್ಕೊತಾ ಇದ್ದೀವಿ. ಈಗ ನಮ್ಮ ಮನೆಗೆ ಮಕ್ಕಳು ತುಂಬ ಜನ ಇದ್ದಾರೆ, ಸಣ್ಣ ಮಕ್ಕಳುಗಳಿದ್ದಾರೆ. ಸೊ ಅವರಿಗೋಸ್ಕರ ಶೇರ್ವಾ ಅಂತೀವಲ್ಲ, ಬರೀ ಮಟನ್ ಮತ್ತು ಸ್ವಲ್ಪ ಬೇರೆ ಥರ ಮಸಾಲೆ ಮಾಡಿ ಅದು ಸ್ವಲ್ಪ ಮಾಡ್ಕೊತಾ ಇದ್ದೀವಿ. ಈಗ ಗೀ ರೈಸ್ ಆಯಿತು, ಜೊತೆಗೆ ಇವಾಗ ಮಟನ್ ಸಾರನ್ನ ಇಟ್ಟಿದ್ದೀವಿ ಮಾಡೋಕ್ಕೆ ಅಂತ. ಹಿಂಗೆ ಅಪರೂಪಕ್ಕೆ ಹಿಂಗೆ ಎಲ್ಲರೂ ಸೇರಿ ಅಡುಗೆ ಮಾಡ್ಕೊಳ್ಳೋದು ತುಂಬಾ ಖುಷಿ ಕೊಡುತ್ತೆ. ಅಂದರೆ ಅದೇ ನಮಗೆ ಎಷ್ಟೇ ಸ್ಟ್ರೆಸ್ ಇರಲಿ, ಏನೇ ಜಗಳಗಳಿರಲಿ, ಅದು ಒಂದು ಸಲ ಎಲ್ಲರೂ ಒಟ್ಟಿಗೆ ಕೂಡಿದಾಗ ಎಲ್ಲ ಮರ್ತೋಗ್ತೀವಿ, ಎಲ್ಲ ಖುಷಿಯಾಗಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಅದು ನಮಗೆ ಯೂಶ್ವಲಿ ನಾವೆಲ್ಲರೂ ವೆಯ್ಟ್ ಮಾಡ್ತೀವಿ, ಯಾವಾಗ ಈ ಥರ ಸೇರಬೇಕು, ಯಾವಾಗ ಈ ಥರ ಎಂಜಾಯ್ ಮಾಡಬೇಕು ಅಂತ ಕಾಯ್ತಾ ಇರ್ತೀವಿ. ಈ ಮಟನ್ ಸಾರು ಕೂಡ ನೋಡಿ ಆಲ್ಮೋಸ್ಟ್ ಆಗಿದೆ, ಚಿಕನ್ ಚಾಪ್ಸ್ ಕೂಡ ಆಗಿದೆ. ಈಗ ನಾವೆಲ್ಲರೂ ಒಟ್ಟಿಗೆ ಸೇರಿ ಗಟ್ಟಿಯಾಗಿ ಊಟ ಮಾಡ್ತಾ ಇದ್ದೀವಿ. ಇವರೆಲ್ಲ ನಮ್ಮ ಅಕ್ಕಂದರು. ಸೊ ಊಟ ಎಲ್ಲ ಆಯಿತು, ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ಸಂಜೆ ಮತ್ತೆ ಎಲ್ಲ ಬಂದು ಆಂಟಿ ಮನೆಗೆ ಸೇರಿಕೊಂಡ್ವಿ. ಅಲ್ಲಿ ಎಲ್ಲ ಸಾಂಗ್ ಹಾಕ್ಕೊಂಡು ಮಕ್ಕಳು ನಾವು ಎಲ್ಲೂ ಎಂಜಾಯ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಈಗ ಮಕ್ಕಳೆಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಗೊತ್ತಲ್ಲ, ಮಕ್ಕಳಿಗೆ ಸಾಂಗು, ಫ್ಯಾಮಿಲಿ ಎಲ್ಲರೂ ಸೇರಿದ್ರೆ ನಮ್ಮನೆ ಮಕ್ಕಳಿಗೆ ತುಂಬಾ ಇಷ್ಟ. ಸೊ ಮಕ್ಕಳ ಜೊತೆ ನಾವು ಕೂಡ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ನಾವು ಎಲ್ಲರೂ ಸುಮ್ಮನೆ ಫನ್ನಿಗೆ ಡ್ಯಾನ್ಸ್ ಮಾಡೋದು ಅದು ಇದು ತರಲಿಗೆ ಮಾಡ್ತಾಯಿದ್ವಿ. ಸೊ ಎಲ್ಲ ಆದಮೇಲೆ ಈಗ ರಾತ್ರಿ ಊಟಕ್ಕೆ ಏನು ಅಂತ ನೋಡಬೇಕಿತ್ತಲ್ಲ. ಸೊ ಗೀ ರೈಸ್ ಎಲ್ಲ ಇತ್ತು, ಚಪಾತಿ ಮಾಡೋಣ ಅಂದ್ಕೊಂಡ್ವಿ. ನಮ್ಮ ಇಷ್ಟು ಜನಕ್ಕೆ ಏನಿಲ್ಲ ಅಂದರೆ ಒಂದು 50ರಿಂದ 60 ಚಪಾತಿ ಬೇಕಾಗತ್ತೆ. ಸೊ ಎಲ್ಲರೂ ಸೇರಿಕೊಂಡು ಚಪಾತಿ ಮಾಡ್ತಾಯಿದ್ವಿ. ಇಬ್ಬರು ಉಜ್ಜಿಕೊಟ್ರೆ ಇನ್ನಿಬ್ಬರು ಬೇಯಿಸ್ಕೊಂಡ್ರೆ ಬೇಗ ಆಗೋಗುತ್ತೆ. ಮಾಡಿದ್ದು ಕೂಡ ಗೊತ್ತಾಗಲ್ಲ ಎಲ್ಲರೂ ಇದ್ದಾಗ. ಸೊ ಇದೆಲ್ಲ ಆದಮೇಲೆ ನೈಟ್ ಊಟ ಮಾಡಿ ನಮ್ಮ ಮನೆಗೆ ನಾವು ಹೋಗಿ ಮಲ್ಕೊಂಡ್ವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.